ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕೂಡ ಭೈರಪ್ಪ ಅವರನ್ನ ನೆನಪಿಸಿಕೊಂಡಿದ್ದಾರೆ. ಕೇಳ್ತಾ ಹೋಗೋಣ. ಪರ್ವ ಅಂತ ಹೇಳಿ ಅದು ಹಾಮಾನಾಯಕರದು ಬಂದಂತ ಹೆಸರು. ಕಾರಣ ಆ ಶಕ್ತಿ, ಆ ಪುಸ್ತಕ, ಅದರ ಇತಿಹಾಸ, ಅದರ ಬೆಳವಣಿಗೆ, ಅವ್ರು ನಡೆಸಿರ್ತಕ್ಕಂಥ ಸಂಶೋಧನೆ ಮಾಡಿ ಅದು ನಿಜಕ್ಕೂ ಅದ್ಭುತವಾಗಿದೆ. ನನಗೆ ನಿಜ ಸ್ವಲ್ಪ ಭೈರಪ್ಪನವರು ಸ್ವಲ್ಪ ಈ ಒಂದು ರೀತಿ ಅವರಿಗೆ ಆಡಂಬರ ಅವೆಲ್ಲ ತೋರಿಸ್ಕೊಳ್ತಿರ್ಲಿಲ್ಲ ಮತ್ತು ನಿಷ್ಠೂರವಾಗಿ ಮಾತಾಡ್ಬಿಡ್ತಿದ್ರು. ಅದರಲ್ಲೇನು ಬೇರೆ ಮಾತೇನಿಲ್ಲ. ಒಬ್ಬ ಮಹಾನ್ ವ್ಯಕ್ತಿ, ಅದರಲ್ಲೇನು ಬೇರೆ ಎರಡನೇ ಅಭ್ಯರ್ಥಿ. ಬಹಳ ನಮ್ಮ ನಾಡಿನ ಹಿರಿಯ ವ್ಯಕ್ತಿಗಳ ಪಂಕ್ತಿಯಲ್ಲಿ ಎಸ್.ಎಲ್. ಭೈರಪ್ಪನವರು ಸೇರ್ತಾರೆ. ಎಸ್.ಎಲ್. ಭೈರಪ್ಪನವರ ಒಂದು ಅಗಲಿಕೆ ನಮಗೆ ನಿಜಕ್ಕೂ ಬಹಳ ಅತ್ಯಂತ ನೋವಾಗಿದೆ. ಎಸ್.ಎಲ್. ಭೈರಪ್ಪನವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡ್ಲಿ ಅಂತೇಳಿ ನಾನು ಅತ್ಯಂತ ಗೌರವವಾಗಿ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಅವ್ರನ್ನ ಕಳ್ಕೊಂಡಿರುವಂತಹ ನೋವು ಮತ್ತು ಅಕ್ಷರಾಭ್ಯಾಸಕ್ಕಾಗಿ ಕಾಡ್ತಾ ಇರುವಂತಹ ತಬ್ಬಲಿತನ ಇವೆಲ್ಲವನ್ನ ನಾವು ಮಾತಾಡಿದ್ರು. ಒಂದು ತುಂಬು ಜೀವನ, ದೊಡ್ಡ ಜೀವನವನ್ನು ನಡೆಸಿ ನಮಗೆ ಮಾದರಿಯಾಗಿ ಕೆಲವೊಂದನ್ನು ಹೇಳಿಕೊಟ್ಟು ಜೀವನಯಾನವನ್ನು ಮುಗಿಸಿದ್ದಾರೆ ಎಸ್.ಎಲ್. ಭೈರಪ್ಪ ಅವರು. ಎಲ್ಲರೂ ಕೂಡ ಯಾವ ಪುಸ್ತಕವನ್ನು ಓದಿದ್ದೀನಿ, ಎಷ್ಟು ಸಲ ಓದಿದ್ದೀನಿ, ಯಾಕೆ ಅದು ನನಗೆ ಹತ್ತಿರವಾಯಿತು, ಯಾಕೆ ಎಸ್.ಎಲ್. ಭೈರಪ್ಪ ಅವರು ಅಂದರೆ ನಮಗೆ ಇಷ್ಟ ಆಗ್ತಾರೆ ಅನ್ನೋದನ್ನು ಅವರದ್ದೇ ಆದಂತಹ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಅವರ ಪುಸ್ತಕಗಳು ಅವರ ನೆನಪುಗಳಾಗಿ ಉಳ್ಕೊಳ್ಳುತ್ತೆ. ದೈಹಿಕವಾಗಿ ಅವ್ರು ನಮ್ಮೊಂದು ಗೆಲ್ಲದೆ ಇರ್ಬೋದು, ಬಟ್ ಅವರ ಬರವಣಿಗೆ, ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಲೇಖನಿಗಿಂತ ಖಡ್ಗಕ್ಕಿಂತ ಲೇಖನಿ ಹರಿತಾ ಅನ್ನುವಂಥದ್ದನ್ನು ಪ್ರೂವ್ ಮಾಡಿ ಹೋಗಿದ್ದಾರೆ ಎಸ್.ಎಲ್. ಭೈರಪ್ಪ ಅವರು.